ಈಗ ನಿಮ್ಮ ಪ್ರಕಾರ ಚುನಾವಣೆ ಮುಗಿದ ಮೇಲೂ ಫ್ರೀ ಬಸ್ ಇರುತ್ತೋ ಇರಲ್ವೋ ಅಂತೀರಾ? ಸರ್ ಇದೆಲ್ಲ ಈ ಸರ್ಕಾರನೇ ಇರಬಾರ್ದು, ನಮ್ಗೆ ಈ ಫ್ರೀ ಬಸ್ ಯಾವುದೂ ಬರಬಾರ್ದು ಸರ್. ದುಡ್ಡು ತಿನ್ನೋರಿಗೆ ಅವಕಾಶ ಮಾಡಿಕೊಡಿ, ವಯಸ್ಸಾದವ್ರಿಗೆ ಅವಕಾಶ ಮಾಡಿಕೊಡಿ, ಸ್ಕೂಲ್ ಮಕ್ಳಿಗೆ ಏನ್ ಬೇಕು ಮಾಡ್ಕೊಡಿ, ಓದೋದಕ್ಕೆ ಅವ್ನು ಎಲ್ಲಿ ತನಕ ಓದ್ತಾನೆ ಅಂತವ್ರಿಗೆ ಫ್ರೀ ಮಾಡಿಕೊಡಿ. ಇದು ಏನ್ ಸರ್ ಬಸ್ ಫ್ರೀ ಕೊಟ್ಕೊಂಡು ಮಾಡಬಾರ್ದೆಲ್ಲ ಮಾಡ್ಕೊಂಡು ಪ್ರೈವೇಟ್ ಬಸ್ ಇಲ್ಲ ನಮ್ಮ ಹಾಸನ ಜಿಲ್ಲೆ. ಅಲ್ಲ, ಈಗ ಹೆಂಗುಸು ಅಲ್ಲೊಬ್ರು ಹೇಳಿದ್ರಪ್ಪ, ಆಟೋದವರು ಬಾಯಿ ಬಂದಂಗೆ ಕೇಳ್ತಾರೆ, ಅವರು ಬಾಯಿಗೆ ಬಂದಂಗೆ ಕೇಳ್ತಾರೆ ಅಂತ. ಈಗ ಪುಷ್ಕಟಿ ಸಿಗ್ತಾ ಇದೆ, ಅದಕ್ಕೆ ನಮ್ಗೆ ಆಟೋ ಜಾಸ್ತಿ ಅನ್ನಿಸ್ತಾ ಇದೆ. ಮೊದ್ಲು 26 ರೂಪಾಯಿ ಗ್ಯಾಸ್ ಇತ್ತು, ಈಗ 60 ರೂಪಾಯಿ ಆಗಿದೆ ಗ್ಯಾಸು. ನಾವೆಲ್ಲಿಂದ ಕತ್ಕೊಂಡ್ ಬರೋಣ? ನಿಮ್ಮ ಒಂದು ಅಭಿಮತ JDS ನ ಪ್ರಜ್ವಲ್ ರೇವಣ್ಣ ಅವ್ರಿಗೂ, ಕಾಂಗ್ರೆಸ್ ನ ಶ್ರೇಯಸ್ ಪಟೇಲ್ ಅವರು? ಸರ್ ಕಾಂಗ್ರೆಸ್ ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ. ಯಾಕೆ ಓಡಾಡ್ತಾ ಇಲ್ವಾ? ಅದ್ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಆ ಸರ್ಕಾರದವ್ರು ಯಾರಿದ್ದಾರೆ? ನಮಗೋಸ್ಕರ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲೇ ಆಗ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲೇ ಆಗ್ಲಿ. ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ. ಅವ್ನು ಓಟಾಗಿ ನಾವ್ ಏನ್ ಮಾಡ್ಬೇಕು ಸರ್? ಅಲ್ಲ, ಇವರು ಪ್ರಜ್ವಲ್ ರೇವಣ್ಣ ಅವರು 4 ವರ್ಷದಿಂದ ಬಂದೇ ಇಲ್ಲ ಕ್ಷೇತ್ರಕ್ಕೆ ಅಂತಾರೆ. ಬರ್ತಾರೆ, ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅವ್ರು ಬಂದೇ ನಮ್ ಕಷ್ಟ ಕೇಳಿದಾರ? ಮತ್ತೆ ಯಾರಿಗೆ ಅಂತ ಈಗ ಏನಾಗಿದೆ ನೋಡಿ ಸರ್, ನಮ್ಗೇನೋ ನಮ್ಮ BJP ಸರ್ಕಾರದವ್ರು ಸ್ವಲ್ಪ ಸಹಾಯ ಮಾಡಿದ್ರು, ಊರ್ನೆಲ್ಲ ಇಂಪ್ರೂವ್ ಮಾಡಿದ್ರು. ಅಂಥವ್ರು ಯಾರೇ ಬರಲಿ, ನೀವೇ ಬನ್ನಿ, ಇನ್ನೊಬ್ಬರೇ ಬರಲಿ, ಮತ್ತೊಬ್ಬರೇ ಬರಲಿ, ಜನಗಳಿಗೆ ಹೆಲ್ಪ್ ಮಾಡೋಂಥವ್ರು ಬರಬೇಕು. ನಮಗೆ ಜನಗಳಿಗೆ ಹೆಲ್ಪ್ ಮಾಡೋಂಥವ್ರು, ಸಾರ್ವಜನಿಕರಿಗೆ ಸಹಾಯ ಮಾಡೋಂಥವ್ರು ಯಾರೇ ಒಬ್ಬ ಅಧಿಕಾರಕ್ಕೆ ಬರ್ತೀನಿ ಅಂದರೆ ನಾವು ಅದಕ್ಕೆ ಬೆಂಗಾವಲಾಗಿ ನಿಂತ್ಕೋತೀವಿ. ರೈಟ್, ನಾವು ಹಾಸನದ ಕಟ್ಟಿನಕೆರೆ ಮಾರ್ಕೆಟ್ ಅಲ್ಲಿ ನಾವಿದೀವಿ. ಇಲ್ಲಿ ಒಬ್ರು ಹೂವಿನ ವ್ಯಾಪಾರ ಇದ್ರೆ. ಅಲ್ಲ ಸರ್, ಈ ಕಾಂಗ್ರೆಸ್ ಬಂತು ಅಂದ್ರೆ ಮಳೆ ಬರಲ್ಲ ಅಂತಾರಲ್ಲ, ನಿಜನ ಅದು? ಅಲ್ಲ, ಪ್ರತಿ ವರ್ಷನೂ ಅಷ್ಟೇ ಕಾಂಗ್ರೆಸ್ ಯಾವ ವರ್ಷ ಕೂರುತ್ತೆ. SM ಕೃಷ್ಣನು ಅಷ್ಟೇ, ಆಮೇಲೆ ಬಂಗಾರಪ್ಪನ ಫೀಲ್ಡ್ ಅಲ್ಲೂ ಅಷ್ಟೇ, ಆಮೇಲೆ ಇವರು ಸಿದ್ದರಾಮಯ್ಯ ಫೀಲ್ಡ್ 2 ಟರ್ಮು ಅದೇ. ತುಂಬಾ ಫಾಲೋ ಮಾಡ್ಕೊ ಬರ್ತಾ ಇದೀರ ನೀವು ಅಲ್ವಾ? ಓಕೆ. ಸೊ ನಿಮ್ಮ ಪ್ರಕಾರ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸರಿ, ಇವ್ರು ಮೈತ್ರಿ ಮಾಡ್ಕೊಂಡವ್ರೆ. ಅಂದ್ರೆ ಮೈತ್ರಿ BJP ಮೈತ್ರಿ ಆದ್ರೆ JDS ಆಗುತ್ತೆ. JDS ಯಾಕೆ? ಶ್ರೇಯಸ್ ಪಾಟೀಲ್ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಸ್ಟ್ರಾಂಗ್ ಇದಾರೆ. ಆದ್ರೆ ಇದು 2 ಮೈತ್ರಿ ಆಗಿದೆಯಲ್ಲ, ಮೈತ್ರಿ ಆಗಿರೋದ್ರಿಂದ ಇವ್ರಿಗೆ ಅಡ್ವಾಂಟೇಜ್ ಅಂತೀರಾ? ಇಲ್ಲಾಂದ್ರೆ ಇವ್ರಿಗೂ ಕಷ್ಟ ಆಗಿರೋದು ಅಂತೀರಾ? ಯಾಕೆ ಕೆಲಸ ಮಾಡಿಲ್ವಾ ಇವರು? ಕೆಲಸ ಅಂದ್ರೆ ಸಂಸದರು ಎಲ್ಲಿ ಮಾಡವ್ರೆ ಅನ್ನೋದು ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿಗೆ ಮಾಡವ್ರೆ ಅಂತಾರೆ, ಅದ್ರ ಬಗ್ಗೆ. ರೈತರಾಗಿ ಹೇಳಿ, ಹಣ್ಣು ತಗೊಳ್ಳೋ ಬಂದಿರಾ, ಹಣ್ಣುಗಳ ರೇಟ್ ಇವತ್ತು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ? ಪರವಾಗಿಲ್ಲ ಸರ್, ಕಡಿಮೆ ಇದೆ ಅಂತ ಕಾಣಿಸುತ್ತೆ. ಕಡಿಮೆ ಇದೆ ಅಂತೀರಾ? ಹೌದು, ಇವತ್ತಿನ ಈ ರೇಟಲ್ಲಿ ಅಂತ ಏನು ರೇಟ್ ಏನು ಜಾಸ್ತಿ ಅಂತ ಅನಿಸ್ತಾ ಇಲ್ಲ. ಸಾಮಾನ್ಯ ರೇಟಲ್ಲಿ ಸಿಗ್ತಾ ಇದೆ. ಓಕೆ, ನಿಮ್ಮ ಜೀವನ, ನಿಮ್ಮ ಪರ್ಸನಲ್ ಲೈಫ್ ತಗೊಂಡ್ರೆ ಯಾವ ರೀತಿ ನಡೀತಾ ಇದೆ? ಚೆನ್ನಾಗಿದೆಯಾ? ತೊಂದರೆ ಸರ್, ಕಷ್ಟ. ರೈತರ ಜೀವನ ಸ್ವಲ್ಪ ಕಷ್ಟನೇ ಇವತ್ತು. ಯಾಕೆ ಹಂಗಂತೀರಾ? ಯಾಕೆಂದ್ರೆ ನಾವು ಬೆಳೆಯೋಂಥ ಬೆಳೆಗೆ ಸರಿಯಾದ ರೀತಿ ರೇಟ್ ಸಿಗಲ್ಲ. ನಾವು ಕೊಳ್ಳೋಂಥದಕ್ಕೆ ಭಾರಿ ರೇಟು. ಯಾವುದೋ ಒಂದು ದಿನಸಿ ಆಗಿರ್ಬೋದು, ಅಥವಾ ಒಂದು ಔಷಧಿಗಳಾಗಿರ್ಬೋದು, ಗೊಬ್ಬರ ಆಗಿರ್ಬೋದು. ಓಕೆ, ಬೆಳೆಗೆ ಸರಿಯಾಗಿ ಬೆಲೆ ಇಲ್ಲ ಅಂತ ಇದಕ್ಕೆ ಮಧ್ಯವರ್ತಿ ಕಾರಣನ ಸರ್ಕಾರ ಕಾರಣನ? ಸರ್ಕಾರ ಕಾರಣ ಸರ್, ನೇರವಾಗಿ. ಯಾಕೆ ಅಂದ್ರೆ ಸರಿಯಾದ ರೀತಿ ಬೆಳೆ ಸರ್ಕಾರ ನಿಗದಿ ಮಾಡಿದ್ರೆ ಮಧ್ಯವರ್ತಿಗಳು ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಕೂಡ ಸರಿಯಾದ ರೀತಿ ನಿಗದಿ ಮಾಡಿಲ್ಲ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ. ಓಕೆ, ಈಗ ಕೆಲವೊಂದ್ ಕಡೆ ಈಗ ಕುಕ್ಕರ್ ಅಂತೆ, ಫ್ಯಾನ್ ಅಂತೆ, ಮಿಕ್ಸಿ ಅಂತೆ, ಆ ಥರ ಎಲ್ಲ ಆಮಿಷಗಳು ಕೊಟ್ರೆ ನೀವು ಓಟ್ ಹಾಕ್ತೀರಾ, ಅಥವಾ ನೀವು ಯಾವ ತರ ಓಟ್ ಮಾಡೋದು ಅಂತೀರಾ? ಕೆಲವರು ಅದಕ್ಕೂ ಕೂಡ ಭಾಗಿಯಾಗ್ಬಿಡ್ತಾರೆ ಸರ್, ಅದು ಹೇಳಂಗಿಲ್ಲ. ತುಂಬಾ ಜನ ಏನ್ ಸಿಗುತ್ತೆ ಅನ್ನೋದನ್ನು ಕಾಯ್ತಾ ಇರ್ತಾರೆ ತುಂಬಾ ಜನಗಳು. ಅದಕ್ಕೆ ಕಡೆ ತನಕ. ಹೌದೌದು, ಕೆಲವರು ಒಂದು 100 ಹೆಚ್ಚು ಕಡಿಮೆ ಒಂದು 50% ಆ ತರ ಏನಾದ್ರು ಸಿಕ್ಕಿದ್ರೆ ನಾವೇನಾರು ಹಾಕ್ಬಿಡೋಣ, ನಮಗೆ ಏನು ಯಾವ್ದು ರೀತಿಯಲ್ಲೂ ಲಾಭ ಇಲ್ಲ, ಅದರಿಂದ ಲಾಭ ಪಡ್ಕೊಬಿಡೋಣ ಅನ್ನೋದು ಬಾರಿ ಜನ. ರಾಜಕೀಯ ಹೆಂಗ್ ನಡೀತಾ ಇದೆ? ಒಂದು ಜಿದ್ದಿ ಅಂತೀರಾ ಈ ಸಲ? ಜಿದ್ದಿ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಈ ಸರಿ ಹೊಸ ಮುಖ ನೋಡ್ಬೇಕು ಅಂತ ಆಸೆ ಇದೆ ಎಲ್ಲರಿಗೂ. ಹೌದಾ? ಹೌದು, ಖಂಡಿತ. ಯಾಕೆ? ಹಳಬ್ರು ನೋಡಿ 40 ವರ್ಷದಿಂದ ಸಾಕಾಗೋಯ್ತೆ. ಏನ್ ಸರ್, JDS ಭದ್ರಕೋಟೆಯಲ್ಲಿ ಭದ್ರಕೋಟೆಲ್ಲ ಮೇಲೆ ಚೇಂಜ್ ಆಗ್ಬೇಕು, ಆಗ್ಲೇ ಚೆನ್ನಾಗಿರೋದು. ಇಬ್ರು ಯುವಕರೇ, ಎಲ್ಲ ಯುವಕರೇ, ಹೊಸ ಮುಖ ನೋಡ್ಬೇಕು ಅಷ್ಟೇ. ಓಕೆ, 25 ವರ್ಷದಿಂದ ಯಾರೋ ಪುಟ್ಟಸ್ವಾಮೇಗೌಡರಿಗೂ ಮತ್ತೆ ದೇವೇಗೌಡರಿಗೂ ನಡೆದಿತ್ತು ಚುನಾವಣೆ. ಅದೇ ಈಗಲೂ ಅದೇ ತರ ಕಂಟಿನ್ಯೂ ಆಗಿದೆ. ಅವ್ರ ಮೊಮ್ಮಕ್ಳಿದ್ದಾರೆ. ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮ ಒಂದು ಓಟ್ ಯಾರಿಗೆ? ನಮ್ಮ ಅಭಿಪ್ರಾಯ ಹೊಸ ಮುಖಕ್ಕೆ ಅಭಿಪ್ರಾಯ ನಮ್ದು. ಶ್ರೇಯಸ್ ಪಟೇಲ್. ಯಾಕೆ? ಹೊಸ ಮುಖ ಏನ್ ಮಾಡ್ಬೋದು ಹೊಸದಾಗಿ? ಏನು MLA ಆಗಿ ಸೋತವ್ರೆ, ಈ ಸರಿ ಒಂದ್ಸರಿ ಹೊಸ ಅವಕಾಶ ಕೊಡೋಣ ಅಂತ ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.